ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರಿ, ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರ್ ಸೆಟ್ 23ನೇದು ಬಿಡಿಸಾಕತ್ತೀವಿ. ಇದು ಅರೌಂಡ್ ನಾನು 25 ಕ್ವಶನ್ ಪೇಪರ್ ಅಷ್ಟೇ ಸಾಲ್ವ್ ಮಾಡ್ಬೋದು. ನಾನು 25 ಕ್ವಶನ್ ಪೇಪರ್ ಅಂತೂ ಸಾಲ್ವ್ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದರೆ ಸಾಕು, ನೀವು ಆರಾಮ ರೀಸನಿಂಗ್ ಅಂತೂ ಪಕ್ಕ 20 ಟಚ್ ಮಾಡ್ಬೋದು ಆರಾಮಾಗಿ. ಇಂಗ್ಲೀಷ್ ನಿಮ್ಮ ಮೇಲೆ ಡಿಪೆಂಡ್, ನೀವು ಎಷ್ಟು ಓದಿದಿರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೊಕ್ಯಾಬ್ಯುಲರಿ ಮೇಲೆ ಡಿಪೆಂಡ್ ಆಗುತ್ತೆ ಇಂಗ್ಲೀಷ್. ಆನಂತರ ಇಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅಥವಾ ನಾನು ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ಅಥವಾ PDF ಶೇರ್ ಮಾಡ್ತಾ ಇರ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 1ನೇ ಕ್ವಶನ್ ನೋಡಿರಿ. ಇಲ್ಲಿ ಇದು ಹೆಂಗೆ ಕಾಣಾಕತ್ತೈತಿ ನನಗೆ, ಇದು ಕ್ಯೂಬ್ ನಂಬರ್ ಐತಿ, ಇದು ಕ್ಯೂಬ್ ನಂಬರ್ ಐತಿ. ಹಾಗಾದ್ರೆ ನನಗೆ ಇಲ್ಲೂ ಕ್ಯೂಬ್ ನಂಬರನ್ನು ಬರಬೇಕು. ಇಲ್ಲೂ ಕ್ಯೂಬ್ ನಂಬರ್ ಬರಬೇಕಂದ್ರೆ ಇಲ್ಲೊಂದು ಕ್ಯೂಬ್ ನಂಬರ್ ಐತಿ, ಇಲ್ಲೂ ಕ್ಯೂಬ್ ನಂಬರ್ ಐತಿ. ಓಕೆ, ಇದು ಕ್ಯೂಬ್ ನಂಬರ್ ಐತಿ. 3 ಕ್ಯೂಬ್ ನಂಬರ್ ಕೊಟ್ಟಾನ ಆಪ್ಷನ್ದಾಗ. ಇದಂತೂ ಆನ್ಸರ್ ಆಗಂಗಿಲ್ಲ, ಇದು ಕ್ಯೂಬ್ ನಂಬರ್ ಅಲ್ಲ. ಹಾಗಾದ್ರೆ ನಂಗೆ ಇದು ಹೆಂಗೆ ಬಂದೈತಿ, ಇದು 8ರ ಕ್ಯೂಬ್ ಐತಿ. ಇಲ್ಲಿ 10ಕ್ಕೆ 8ಕ್ಕೆ ಏನು ಸಮ ಐತಿ, 10ರಾಗ -2 ಮಾಡ್ಯಾನ 8 ಸಿಕ್ಕೈತಿ. ಇಲ್ಲಿ 13ರಾಗ -2 ಮಾಡ್ಯಾನ 11 ಸಿಕ್ಕೈತಿ. 11ರ ಕ್ಯೂಬನ ಇದು, 11ರ ಕ್ಯೂಬನ ಐತಿ. ಓಕೆ, ಹಾಗಾದ್ರೆ 11ರಾಗ -2 ಮಾಡಿರಿ. 11ರಾಗ -2 ಮಾಡಿದ್ರೆ ಎಷ್ಟು ಸಿಗ್ತೈತಿ, 9 ಸಿಗ್ತೈತಿ. 9ನ್ನು ಕ್ಯೂಬ್ ಮಾಡಿರಿ, ಅವಾಗ ಏನಾಗ್ತೈತಿ 729 ಸಿಗ್ತೈತಿ. ಆನ್ಸರ್ ನಮ್ಗೆ 729 ಇಷ್ಟೇ. ಈಗ ಇದ್ರ ನಡುವಿನ ಗ್ಯಾಪ್ ತಕ್ಕೊಂಡು -1ರಿಂದ 0ಕ್ಕೆ ಹೋದೆ ಅಂದ್ರೆ, -1ರಿಂದ 0ಕ್ಕೆ ಹೋಗ್ಬೇಕಾದ್ರೆ +1 ಮಾಡ್ತೀನಿ. ಓಕೆ, 0ದಿಂದ 3ಕ್ಕೆ ಹೋಗ್ಬೇಕಾದ್ರೆ +3 ಮಾಡ್ತೀನಿ. ಓಕೆ, ಆನಂತರ 3ದಿಂದ 8 ಹೋಗೋಕ್ಕೆ +5 ಮಾಡ್ತೀನಿ. 8ದಿಂದ 15ಕ್ಕೆ ಹೋಗೋಕ್ಕೆ +7 ಮಾಡ್ತೀನಿ. ಇವೆಲ್ಲ ಹೆಂಗೆ ಹೊಂಟಾವು, ಬೆಸ ಸಂಖ್ಯೆಗಳು, ಅಂದರೆ ಆಡ್ ನಂಬರ್ಸ್ ಅಂತ ಕರೀತಾರೆ. ಆಡ್ ನಂಬರ್ ಸೀರೀಸ್ ಐತಿ. ಹಾಗಾದ್ರೆ ನಾನು ನೆಕ್ಸ್ಟ್ ಈ ನಂಬರ್ ಕಂಡುಹಿಡಬೇಕಾದ್ರೆ ನಾನು +9 ಮಾಡಬೇಕು. ಇದು +2 ಆ್ಯಡ್ ಮಾಡಿದಾಗ 9 ಆಡ್ ನಂಬರ್ ಸಿಗುತ್ತೆ. ಈಗ 15ಕ್ಕೆ +9 ಸೇರಿಸಿದ್ರೆ ಎಷ್ಟು ಆಗ್ತೈತಿ, 24 ಆಗ್ತೈತಿ. ಆನ್ಸರ್ 24 ಮುಗೀತು ಇಷ್ಟೇ. ಈಗ ಏನು ಮಾಡೋಣ, ಇದು ವೆನ್ ಡಯಾಗ್ರಾಮ. ಏನು ಕೊಟ್ಟಾನ ನೋಡ್ರಿ, ನೋ ಟೈಸ್ ಆರ್ ಪೇಷಂಟ್ಸ್, ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್, ನೋ ಟೈಸ್ ಆರ್ ಪ್ಯಾಂಟ್ಸ್ ಅಂತ, ನೋ ಟೈಸ್ ಆರ್ ಪ್ಯಾಂಟ್ಸ್, ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್, ಆಲ್ ಟೈಸ್ ಆರ್ ಶರ್ಟ್ಸ್ ಅಂತ ಹೇಳಿ ಮೊದಲು ನೋದು ಬರ್ಕೋದು ಬೇಡ ನಾವು, ಅದು ಡಯಾಗ್ರಾಮ್ ತಪ್ಪಿಸ್ತೈತಿ. ಏನು ಮಾಡ್ತೀನಿ, ನಾನು ಮೊದಲು ಇವತ್ತು ತೊಳಗಿನೂ ಬರ್ಕೋತೀನಿ. ಮೊದಲು ನಾನು ಏನು ಬರ್ಕೋತೀನಿ, ಆಲ್ ಟೈಸ್ ಆರ್ ಶರ್ಟ್ಸ್ ಅಂತ ಬರ್ಕೋತೀನಿ. ಟೈ ಅಂತ ಐತೆ, ಟಿ ಅಂತ ಬರ್ಕೋತೀನಿ. ಇವೆಲ್ಲ ಟೈ ಏನದಾವಲ್ಲ ಅವೆಲ್ಲ ಶರ್ಟ್ದಾಗದಾವು ಅಂತ ಹೇಳ್ತಾನೆ. ಇವೆಲ್ಲ ಶರ್ಟ್ದಾಗದಾವು ಅನ್ನೋದು ಅರ್ಥ. ಇವು ಶರ್ಟ್ ಅಂದರೆ ಎಸ್ ಅಂತ ಬರ್ಕೋತೀನಿ. ಆನಂತರ ಆಲ್ ಪ್ಯಾಂಟ್ಸ್, ನೀವು ಹಿಂದೆ ಮುಂದೆ ಮಾಡಿ ಬರ್ಕೋಬೋದು ಯಾವ್ದು ಬೇಕಾದ್ರೆ. ಫಸ್ಟ್ ಡಯಾಗ್ರಾಮ್ ತಗೊಳಕ್ಕೇನು ಪ್ರಾಬ್ಲಮ್ ಇಲ್ಲ. ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ ಹೇಳ್ತಾರೆ. ಇವೆಲ್ಲ ಆಲ್ ಪ್ಯಾಂಟ್ಸ್ ಆರ್ ಶರ್ಟ್ಸ್ ಅಂತ ಹೇಳ್ತಾರೆ. ಇದ್ರೊಳಗೆ ಎಲ್ಲ ಪ್ಯಾಂಟ್ಗಳು ಏನದಲ್ಲ ಅವು ಶರ್ಟ್ಸ್ ಅದಾವು, ಇದ್ರೊಳಗೆ ಪ್ಯಾಂಟ್ಗಳು ಬಂದು. ಓಕೆ, ಆನಂತರ ಆಲ್ ಟೈಸ್ ಆರ್ ನೋ ಟೈಸ್ ಆರ್ ಪ್ಯಾಂಟ್ಸ್ ಅಂತ ಹೇಳ್ತಾನೆ. ಹಾಗಾದ್ರೆ ನೋ ಟೈಸ್ ಅಂತ ಹೇಳ್ತಾನೆ. ನೋ ಟೈಸ್ ಅಂದ್ರೆ ಇಲ್ಲಿ ಏನು ಬದಲಾಗೈತಿ, ಇದ್ರ ನಡುವೆ ಮತ್ತು ಇದ್ರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇವು ಎರಡದ್ರ ನಡುವೆ ಸಂಬಂಧ ಇಲ್ಲ, ದೂರ ಅದಾವೆ. ಶರ್ಟ್ಗೆ ಮತ್ತು ಪ್ಯಾಂಟ್ಗೆ ಸಂಬಂಧ ಐತೆ, ಶರ್ಟ್ಗೆ ಟೈಗೆ ಸಂಬಂಧ ಐತೆ, ಬಟ್ ಟೈಗೆ ಮತ್ತು ಪ್ಯಾಂಟ್ಗೆ ಸಂಬಂಧ ಇಲ್ಲ. ಹಾಗಾದ್ರೆ ಕನ್ಕ್ಲೂಷನ್ಸ್ ನೋಡೋಣ. ಸಮ್ ಶರ್ಟ್ಸ್ ಆರ್ ಟೈಸ್ ಅಂತ ಹೇಳ್ತಾನೆ. ಇದ್ರೊಳಗೆ ಸ್ವಲ್ಪ ಶರ್ಟ ಟೈಸ್ ಅದಾವು ಅಂತ ಹೇಳ್ತಾನೆ. ಇದ್ರೊಳಗೆ ಸ್ವಲ್ಪ ಶರ್ಟ್ಸ, ಇವು ಶರ್ಟ್ಸ್ ಅದಾವಲ್ಲ, ಇದ್ರೊಳಗೆ ಸ್ವಲ್ಪ ಶರ್ಟ್ಸ ಟೈ ಅದಾವು. ಹೌದು, ಎಲ್ಲ ಟೈನ ಶರ್ಟ್ಸ್ ಒಳಗಿದ್ರೆ ಸ್ವಲ್ಪ ಟೈ ಶರ್ಟ್ಸ್ ಇರ್ಬೋದು, ಕರೆಕ್ಟ್ ಐತಿ. ಆನಂತರ ಸ್ವಲ್ಪ ಶರ್ಟ್ಸ್ ಟೈಸ್ ಇರ್ಬೋದು. ಹಾಗೆ ಸಮ್ ಶರ್ಟ್ಸ್ ಆರ್ ಪ್ಯಾಂಟ್ಸ್ ಅಂತ ಹೇಳ್ತಾನೆ. ಇದ್ರೊಳಗೆ ಸ್ವಲ್ಪ ಎಲ್ಲ ಪ್ಯಾಂಟ್ಸನ್ನು ಶರ್ಟ್ಸ್ದಾಗದಾವೆ, ಎಲ್ಲ ಪ್ಯಾಂಟ್ಸನ್ನು ಶರ್ಟ್ಸ್ದಾಗದಾವೆ. ಹಾಗಾದ್ರೆ ಸ್ವಲ್ಪ ಪ್ಯಾಂಟ್ಸನ್ನು ಸ್ವಲ್ಪ ಶರ್ಟ್ಸನ್ನು ಪ್ಯಾಂಟ್ಸ್ದಾಗ ಇರ್ಬೋದಲ್ಲ, ಅದಕ್ಕಾಗಿ ಆನ್ಸರ್ ಕರೆಕ್ಟ್ ಆಗ್ತೈತಿ. ಸಮ್ ಟೈಸ್ ಆರ್ ಶರ್ಟ್ಸ್ ಅಂತ ಹೇಳ್ತಾನೆ. ಸ್ವಲ್ಪ ಟೈಯ ಶರ್ಟ್ದಾಗದಾವು ಅಂತ ಹೇಳ್ತಾನೆ. ಎಲ್ಲ ಟೈನ ಶರ್ಟ್ದಾಗದಾವೆ ಅಂದ್ರೆ ಸ್ವಲ್ಪ ಎಲ್ಲನೂ ಅದಾವೆ, ಹಂಗಾದ್ರೆ ಸ್ವಲ್ಪನೂ ಕರೆಕ್ಟ್ ಆಗ್ತೈತಿ ಅನ್ನೋಂಗೆ ಅರ್ಥ. ಹಂಗಾದ್ರೆ ಆಲ್ ಕನ್ಕ್ಲೂಷನ್ಸ್ ಫಾಲೋ ಅನ್ನೋಂಗೆ ಅರ್ಥ.
ಮೂರನೇದು ಆನ್ಸರ್ ಏನಾಗ್ತೈತಿ ಒಂದನೇದಾಗ್ತೈತಿ. ಕಾರ ಸೀಟ್ ಬೆಲ್ಟ್. ಕಾರ್ನಾಗಿರೋದೇನು? ಕಾರ್ನಾಗಿರೋದು ಸೀಟ್ ಬೆಲ್ಟ್. ಪ್ಯಾನ್ದಾಗಿರೋದು ಏನು ಬರ್ತೈತಿ? ಬ್ಲೇಡ್ ಬರ್ತೈತಿ. ಪ್ಯಾನ್ಯಾಗ ಬ್ಲೇಡ್ ಇರ್ತಾವೆ. ಕಾರ್ನ್ಯಾಗ ಸೀಟ್ ಬೆಲ್ಟ್ ಇರ್ತಾವೆ, ಪ್ಯಾನ್ಯಾಗ ಬ್ಲೇಡ್ಸ್ ಇರ್ತಾವೆ. ಇಷ್ಟೇ ನೆನ್ಪಿಟ್ಕೊಳ್ರಿ. ಇದು GK ಕ್ವಶನ್ ಇದ್ದಂಗೆ ಇದೆ. ಓಕೆ, ಇಲ್ಲಿ G3 ಐತಿ. ಮೊದಲು G ಬರಬೇಕು. ಇಲ್ಲಿ G ಇದ್ದಕ್ಕಿದ್ದಂಗೆ ಕೊಟ್ಟಾನು, ಚೇಂಜ್ ಆಗ್ತೈತಿ. G ಉಲ್ಟಾ ಚೇಂಜ್ ಆಗಬೇಕು. ಆನಂತರ ಮತ್ತೆ ಯಾವ ಚೇಂಜ್ ಆಗ್ಯಾವ? ಇಲ್ಲಿ ಯಾವ ಚೇಂಜ್ ಆಗ್ಯಾವು? 5 ಇದ್ದಕ್ಕಿದ್ದಂಗೆ ಕೊಟ್ಟಾನು, 5 ಇದ್ದಕ್ಕಿದ್ದಂಗೆ ಬರೋಂಗಿಲ್ಲ, ಚೇಂಜ್ ಆಗ್ತೈತಿ. ಆನಂತರ ಮತ್ತೆ ಇಲ್ಲಿ ಎರಡು ಥರ ನೋಡ್ಕೋಬೇಕು. ಈಗ ಇಲ್ಲಿ P ಐತಿ, X ಐತಿ, 5 1 ಐತಿ, 1 ಐತಿ. ಇಲ್ಲಿ F ಐತಿ. ಇಲ್ಲಿ ನೋಡ್ರಿ, F ಇದ್ದಕ್ಕಿದ್ದಂಗೆ ಕೊಟ್ಟಾನ, F ಚೇಂಜ್ ಆಗಿ ಹಿಂಗಾಗ್ತೈತಿ. ಓಕೆ, ಇದು ಕ್ಯಾನ್ಸಲ್ ಆಯ್ತು. ಆನ್ಸರ 4ನೇದು. ಈಗ ನೆಕ್ಸ್ಟ್ ಇದ್ರ ಗ್ಯಾಪ್ ನೋಡೋಣ. ಇವು ಮೊದಲು ದೊಡ್ಡದು ಗ್ಯಾಪ್ ತಗೊಳ್ರಿ, ಇದ್ರೊಂದು ಗ್ಯಾಪ್ ತಗೊಳ್ರಿ. 9ರಾಗ 7 ತೆಗೆದ್ರೆ 2 ಬಂತು. 5ರಾಗ 3, 10ರಾಗ 3 ತೆಗಿಬೇಕು. 9ರಾಗ 7 ತೆಗೆದ್ರಿ, ಈಗ 0ದಾಗ 3 ಹೋಗಂಗಿಲ್ಲ, 10ರಾಗ 3 ತೆಗಿನು. ಅವಾಗ ಏನಾಗ್ತೈತಿ? 10ರಾಗ 3 ತೆಗೆದ್ರೆ 7 ಉಳಿತೈತಿ, ಒಂದು ಕೈಲ ಬರ್ತೈತಿ. 5ರಾಗ 4 ತೆಗಿಬೇಕು, ಆದ್ರೆ ಒಂದು ಕೈಲ ಒಂದು ಇಟ್ಕೊಂಡಿರ್ತೀವಿ, ಅಂದರೆ 5ರಾಗ 5 ತೆಗಿಬೇಕು, ಅಂದರೆ 72 ಬಂತಿದೆ ಆನ್ಸರ್. ಓಕೆ, ಗ್ಯಾಪ್ 72 ಬಂತು. ಈಗ 7ರಾಗ 3 ತೆಗಿರಿ. 7ರಾಗ 3 ತೆಗೆದ್ರೆ 4 ಬಂತು. 3ರಾಗ 9 ತೆಗಿಯಕ್ಕೆ ಬರೋಂಗಿಲ್ಲ, ಆವಾಗ 13ರಾಗ 9 ತೆಗಿಬೇಕು, ಆವಾಗ ಇನ್ನೂ 4 ಬಂತು. ಈಗ 4ರಾಗ 2 ತೆಗಿಬೇಕು, ಬಟ್ ಒಂದು ಕೈಲ ತೊಗೊಂಡಿವಿ. 4ರಾಗ 2 ತೆಗಿಬೇಕು, ಒಂದು ಕೈಲ ತೊಗೊಂಡಿವಿ. 4ರಾಗ 3 ತೆಗಿಬೇಕಾಗಿತ್ತು, ಹಂಗಾದ್ರೆ 1 ಉಳಿತೈತಿ. ಈಗ ಇವ್ರ ನಡುವೆ ಗ್ಯಾಪ್ ಎಷ್ಟು ಬರ್ತೈತಿ? ಇವ್ರ ನಡುವೆ ಗ್ಯಾಪ್ ಎಷ್ಟು ಬರಾಕಿತ್ತು? ಇಲ್ಲಿ ನೋಡ್ರಿ, ಇಲ್ಲಿ ಒಂದಿಟ್ಟು ಡಿಫ್ರೆನ್ಸ್ ಏನಾಗೈತಿ? ಇದ್ರದ್ದು ಡಬಲ್ ಐತಿ, ಇದರ ಡಬಲ್ ಐತಿ. ಹಾಗಾದ್ರೆ ಇದ್ರ ಡಬಲ್ ಎಷ್ಟು ಐತಿ? 288 ಆಗ್ತೈತಿ. 288 ಆಗ್ತೈತಿ. ಹಾಗಾದ್ರೆ 288 ಪ್ಲಸ್ 5 ಮಾಡಿರಿ, ಅವಾಗ ಏನಾಗ್ತೈತಿ? 293 ಬರ್ತೈತಿ. ಹಾಗಾದ್ರೆ ನಮ್ಗೆ ಕರೆಕ್ಟ್ ಐತಿ. ನಾವು ಹೋಗಿದ್ದ ಇದ್ರ ಡಬಲ್ ಆಗತೈತಿ. ಅಂದರೆ ಇದ್ರದ್ದು ಹಾಫ್ ಇಲ್ಲಿ ಬಂದೈತಿ ಗ್ಯಾಪ, ಇದ್ರದ್ದು ಹಾಫ್ ಇಲ್ಲಿ ಬರಬೇಕು. ಹಂಗಂದ್ರೆ 72ದ ಹಾಫ್ ಎಷ್ಟಾಗ್ತೈತಿ? 36 ಆಗ್ತೈತಿ. ಆ 36ಅನ್ನು 509ಕ್ಕೆ 36 ಆ್ಯಡ್ ಮಾಡಿರಿ, ಅವಾಗ ಏನಾಗ್ತೈತಿ? 545 ಆಗ್ತೈತಿ. 545 ಆನ್ಸರ್ ಮುಗೀತು. ಇಷ್ಟೆ. ಈಗ ಇದ್ರದ್ದು ಕೋಡ ಇಲ್ಲಿ ಕೊಟ್ಟಾನ, ಇದ್ರದ್ದು ಕೋಡ ಇಲ್ಲಿ ಕೊಟ್ಟಾನ. ಟೇಮದ ಕೋಡ್ ಕಂಡುಹಿಡಬೇಕು. CRAZE ಅಂತ ಐತ್ಲ, ಅದನ್ನೇನು ಬರ್ದಾನು? DDJ ಅಂತ ಬರ್ತಾನೆ. ಈಗ C1 ಐತಿ, +1 ಮಾಡಿದ, Rಕ್ಕೆ +2 ಮಾಡಿದ, Aಕ್ಕೆ +3 ಮಾಡಿದ, Zಕ್ಕೆ +4 ಮಾಡಿದ, +5 ಮಾಡಿದ. ಇಷ್ಟೇ ಐತಿ. ಹಾಗಾದ್ರೆ ನಾನು ಏನು ಮಾಡ್ತೀನಿ? F ಇದ್ದದ್ದು +1 ಮಾಡ್ತೀನಿ, F ಇದ್ದದ್ದು J ಆಗ್ತೈತಿ. Aಕ್ಕೆ +2 ಮಾಡ್ತೀನಿ, C ಆಗ್ತೈತಿ, GC ಆಯ್ತು. ಆನಂತರ Mಕ್ಕೆ +3 ಮಾಡ್ತೀನಿ, GCP ಆಗ್ತೈತಿ. GCP ಎಲ್ಲೈತಿ? ಇಲ್ಲೈತಿ GCP. ಇವೆಲ್ಲ ಕ್ಯಾನ್ಸಲ್ ಆದವು. ಆನ್ಸರ್ 3ನೇದು GCP. Eಕ್ಕೆ +4 ಮಾಡಿರಿ, I ಬರ್ತೈತಿ. ಈಗ ಇದನ್ನು ಬರ್ಕೊಂಡು ಏನೈತಿದ? ಕ್ಯಾಪ್ಚರ್. ಇದ್ರ ಮುಂದಿನ ವರ್ಡ್ದಾಗ ನೋಡ್ಕೊಳ್ಳೋದು ಯಾವ ಹೊಸ ಅಕ್ಷರ ಬರತ್ತವನ, ಅಕ್ಷರ ಹೊಸವು ಬರತ್ತಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೀನಿ? ಪ್ಲೇಸ್ಮೆಂಟಲ್ಲಿ ಚೇಂಜ್ ಮಾಡ್ಕೊಂಡು ನಾನು ಒಂದಂಗೆ ಆತು. ಅದಕ್ಕೆ ನಾನು ಏನು ಮಾಡ್ತೀನಿ? CAPTURE ಅಂತ ಬರ್ಕೋತೆ. TURE ಅಂತ ಬರ್ಕೊಂಡು ಇದ್ರ ತಳಗ PACERUT ಅಂತ ಬರ್ಕೊಂಡು ಈಗೇನು ಮಾಡೋಣ? ಅವು ಥರದ್ದು ಎಲ್ಲೆಲ್ಲಿ ಪ್ಲೇಸ್ಗಳು ಚೇಂಜ್ ಆಗ್ಯಾವ ನೋಡ್ರಿ. ಇಲ್ಲಿ C ಬಂದೈತಿ, ಇಲ್ಲಿ P ಬಂದೈತಿ, ಇಲ್ಲಿ A ಬಂದೈತಿ, ಸೇಮ. ಹಾಗಾದ್ರೆ ಇದು E ಇಲ್ಲಿ ಬಂದೈತಿ, ಆನಂತರ R ಇಲ್ಲಿ ಬಂದೈತಿ, U ಇಲ್ಲಿ ಬಂದೈತಿ, T ಇಲ್ಲಿ ಬಂದೈತಿ. ಹಾಗಾದ್ರೆ ನಮ್ಗೆ ಇದೇನಾಗ್ತೈತಿ? ಇಲ್ಲಿ A ಬರ್ತೈತಿ, H ಬರ್ತೈತಿ, C ಬರ್ತೈತಿ, ಆಯಿತಾ? ಇಲ್ಲಿ Y ಬರ್ತೈತಿ, T ಬರ್ತೈತಿ, I ಬರ್ತೈತಿ, R ಬರ್ತೈತಿ. ಈ 1ನೇದು ಆನ್ಸರ್ ಐತಿ. ಆನ್ಸರ್ 1ನೇದು. ಈಗ ನೋಡ್ರಿ, RAY ಐತಿ, RAV ಐತಿ, RAT ಐತಿ, RAT, RAS. ಎಸ್ ಮೊದಲು ಬರ್ತೈತಿ,
ಪಿ ಮೊದಲು ಬರ್ತೈತೆ. ಹಂಗಂದ್ರೆ ಇವೆಲ್ಲದರ ನಡುವೆ ಪಿನ ಮೊದಲು ಬರ್ತೈತಿ. ಎಲ್ಲದ್ರಾಗ ಆರೇ ಐತಿ, ಪಿ ಮೊದಲು ಬರ್ತೈತಿ ಅಂದ್ರೆ 6 ಫಸ್ಟ್ ಬರ್ಬೇಕು. 6 ಫಸ್ಟ್ ಬರೋದು ಯಾವುದೈತಿ? ಇದು ಒಂದು ಐತಿ. ಅಂದರೆ ಇದು ಆನ್ಸರ್. ಈಗ ನೋಡ್ರಿ ಇಲ್ಲಿ ಏನು ಮಾಡ್ಯಾನ, ಇಲ್ಲಿ 24 ಡಿವೈಡೆಡ್ ಬೈ ಇದು ದೊಡ್ಡ ನಂಬರ್ ಐತಿ, ಇಲ್ಲಿ ಡಿವೈಡೆಡ್ ಬೈ ಬರ್ಬೇಕಂತ ಸಾಯ್ತು ನನಗೆ, ಯಾಕಂದ್ರೆ ಭಾಳ ದೊಡ್ಡ ನಂಬರ್ ಐತಿ. ಇಲ್ಲಿ ಡಿವೈಡೆಡ್ ಬೈ ಅಂದ್ರೆ ಅನುಕೂಲ ಆಗ್ತೈತಿ. ಎಲ್ಲಿ ದೊಡ್ಡ ನಂಬರ್ ಇರುತ್ತೆ ಅಲ್ಲಿ ಡಿವೈಡ್ ಬೈ ಹಾಕಕ್ಕೆ ನೋಡ್ರಿ. ಹಾಗಾದ್ರೆ ಡಿವೈಡೆಡ್ ಬೈ ಇರೋದು ಒಂದನೇ ಆಪ್ಷನ್ದಾಗ ಐತಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನು ಫಾಲೋ ಮಾಡಿ ನೋಡ್ತೇನೆ. ಡಿವೈಡೆಡ್ ಬೈ 24 ಇಂಟು 4 ಈಕ್ವಲ್ ಟು 100 ಪ್ಲಸ್ 40 ಮೈನಸ್ 20. ಈಗ ಕಡ್ತಾ ಹೊಡಿಲ್ಲ, ಕಡ್ತಾ ಹೊಡೆದಾಗ ಏನಾಗೈತಿ, 4 1 4 6 24, 6 1 12 6 72 ಆಗ್ತೈತಿ. ಅಂದರೆ 120 ಹೋಗ್ತೈತಿ. ಓಕೆ, ಈಗ ಇಲ್ಲಿ 120 ಬಂತ, ಇದು 40 ಐತೆ, 10 ಐತಿ, 40 ಐತಿ. 40ರಾಗ 20 ಹೋದ್ರೆ 20 ಉಳಿದೈತಿ. ಅಂದ್ರೆ ಅದನ್ನ ಕೂಡಿಸಿದಾಗ 120 ಆಗ್ತೈತಿ. 120 ಈಕ್ವಲ್ ಟು 120. ಹಂಗಂದ್ರೆ ನಾವು ತೊಗೊಂಡದ್ದು ಕರೆಕ್ಟ್ ಐತಿ, ಒಂದೇದ ಕರೆಕ್ಟ್. ಓಕೆ, ಎಕ್ಸ್ದಿಂದ V24, X24 V22 -2 ಮಾಡಿದ. ಇಲ್ಲಿಂದ -2 ಮಾಡಿರಿ. -2 ಬರಂಗಿಲ್ಲ. ಏನಾಗುತ್ತೆ, ಎಲ್ಲದಿಂದ ಡಿ ಹೋಗ್ಯಾನ, L12 D4 ಎಷ್ಟು ಡಿಫ್ರೆನ್ಸ್ ಬಂತು? -8 ಬಂದೈತಿ. ಹಂಗಾದ್ರೆ ಇಲ್ಲಿ ಮೈನಸ್ ಎಷ್ಟು ಬಂತು? ಇಲ್ಲಿ -4 ಬರಬೇಕು, ಇಲ್ಲಿ -6 ಬರಬೇಕು ಇಲ್ಲಿಂದ. ಹಂಗಾದ್ರೆ ಏನು ಮಾಡ್ತೀನಿ ನಾನು? -4 ಮಾಡ್ತೀನಿ. P22ದಾಗ -4 ಮಾಡಿದಾಗ 6 ಸಿಗ್ತೈತಿ. 6ದಾಗ ಐತಿ, ಇಲ್ಲಿ ಒಂದೇದ 6ದಾಗ ಐತಿ. ಎರಡನೇದು ನೋಡ್ರಿ, ಡಿದಿಂದ ಎಪ್ಪಕ್ಕೆ ಹೋಗ್ಯಾನ, +2 ಮಾಡ್ಯಾನ. ಎಪ್ಪದಿಂದ +4 ಮಾಡಿರಿ, ಜೆ ಬರ್ತೈತಿ. ಹಂಗಾದ್ರೆ 6ಆಗಂತಲೇ ಜೆ ಬರ್ತೈತಿ. ಇಲ್ಲೇ ಎರಡನೇದಕ್ಕೆ ಐತಿ ಆನ್ಸರ್. ಮೂರನೇದು RJTG ಬರ್ತೈತಿ. ಓಕೆ, ಹೆಂಗೆ ಬಂದೈತಿ ಅಂದರೆ X D Z A ಅಂತ ಐತೆ, P F X 6 C ಬರ್ತೈತಿ, PFC ಬರ್ತೈತಿ. ಇಲ್ಲೇನು ಮಾಡ್ಯಾನು, ಎಕ್ಸ್ದಿಂದ ಇಲ್ಲಿ ನೆಕ್ಸ್ಟ್ ನೋಡೋಣ, ಇಲ್ಲಿ ಬಿಟ್ಟ ಎಲ್ಲದಿಂದ ಇಲ್ಲಿ ಇದನ್ನು ಕಂಡು ಹಿಡಿದಿಲ್ಲ, ಅದನ್ನ ಬರ್ಕೊಂಡು 6ದಿಂದ RJTG ಅಂತ ಐತಿ. ನೋಡ್ರಿ ಇಲ್ಲೇನು ಮಾಡ್ಯಾನ, -2 ಮಾಡ್ಯಾನ, ಇಲ್ಲಿ -2 ಮಾಡ್ಯಾನ, ಇಲ್ಲಿ -4 ಮಾಡ್ಯಾನ, ಇಲ್ಲಿ -6 ಮಾಡ್ಯಾನ. ಎಲ್ಲಂಗಂತಲೇ ಏನು ಬರ್ತೈತಿ? ಡಿ ಬರ್ತೈತಿ. ಡಿಕಂದ್ರೆ -8 ಮಾಡ್ಯಾನ. ಹಂಗಂದ್ರೆ ಎರಡು ಹೆಚ್ಚಕೋತ ಹೋಯ್ತು ಮೈನಸ್. ಇಲ್ಲಿ +2 ಆಗೈತಿ, ಇಲ್ಲಿ +4 ಆಗೈತಿ, ಇಲ್ಲಿ +6 ಆಗ್ತೈತಿ. +6 ಆತಂದ್ರೆ ಏನಾಗ್ತೈತಿ? ಪಿ ಬರ್ತೈತಿ. ಪಿ ಬರ್ತಂದ್ರೆ ಇಲ್ಲಿ +8 ಆಗ್ತೈತಿ. P26 Z ಬರ್ಬೇಕು, ಸಾರಿ ಎಕ್ಸ್ ಬರ್ತೈತಿ. ಹಿಂಗೆ ಬಂದೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೇನು ಮಾಡ್ಯಾನ, ಇದು ಎಂಬೆಡೆಡ್ ಫಿಗರ್. ಇದು ತ್ರಿಭುಜಾಕಾರದಾಗ ಐತೆ, ಇಲ್ಲಿ ಐತಿ. ಬಟ್ ಹಿಂಗೆ ಡಬಲ್ ಗಿರಿ ಹಿಂಗೆ ಇದ್ದದ್ದಿಲ್ಲ. ಇಲ್ಲಿ ಐತಿ, ಭಾಳ ಸ್ಟೇಟ್ ಐತಿ. ಹಂಗಾದ್ರೆ ಇದಿಲ್ಲ. ಇದು ಎಲ್ಲಿ ಕಾಣೈತಿ? ಇಲ್ಲಿ ಕಾಣೈತಿ ನನಗೆ, ಇಲ್ಲಿ ಕಾಣಕತ್ತೈತಿ, ಸೇಮ್ ಕಾಣೈತಿ. ಒಂದು ರೊಟೇಷನ್ ಎಂಬೆಡೆಡ್ ಅಂತ ಕೇಳ್ಯಾನ. ಹಂಗಾದ್ರೆ ಆನ್ಸರ್ ಇದು ಆನ್ಸರ್ ಆಗ್ತೈತಿ. ಮುಂದಕ್ಕೆ ನೋಡೋ ಅವಶ್ಯಕತೆ ಇಲ್ಲ. ಓಕೆ, 7 ಫ್ರೆಂಡ್ಸ್ MNOPQR ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಬೆಂಚ್ ಫೇಸಿಂಗ್ ಟುವರ್ಡ್ಸ್ ಈಸ್ಟ್. ಈ ಕಡೆ ಈಸ್ಟ್ ನೋಡತ್ತಾರ ಅಂದ್ರೆ ನಾ ಈಸ್ಟ್ ಅಂತಲೇ ಇದನ್ನ ತಿಳ್ಕೊತೇನೆ, ಈ ಕಡೆ ಈಸ್ಟ್ ಅಂತ ತಿಳ್ಕೊತೇನೆ. ಓಕೆ, ಇದು ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತೈತಿ. 7 ಮಂದಿ ಇದಾರು, 7 ಮಂದಿನ ಕುಣಿಸ್ಬಿಡೋನು. ಎಷ್ಟು? 3 ಆದರೂ, 4 ಆದರೂ, 5 ಆದರೂ, 6 ಆದರೂ ನಾವು ಇಲ್ಲಿ ಸೇರಿಸ್ತೀನಿ, 7 ಆದರೂ. ಈಗೇನು ಮಾಡೋಣ, ಅವ್ರು ಏನೇನು ಹೇಳ್ಯಾರಲ್ಲ ಅದನ್ನು ಬರ್ಕೊಂಡು. ಏನು ಹೇಳ್ಯಾರು? ಪಿ ಈಸ್ ಸಿಟ್ಟಿಂಗ್ ಎಕ್ಸಾಕ್ಟ್ಲಿ ಎಟ್ ದ ಮಿಡಲ್ ಪ್ಲೇಸ್, ಅಂದರೆ ಮಿಡಲ್ ಪ್ಲೇಸ್ ಪಿ ಇಲ್ಲಿ ಕುಂತ. ಓಕೆ, ಪಿ ಅನ್ನು ಅಲ್ಲಿ ಕುಣಿಸಿನಿ. ಓನ್ಲಿ 4 ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಟು ದಿ ಲೆಫ್ಟ್ ಆಫ್ ಎಮ್. ಎಮ್ಮನ್ನು ಲೆಫ್ಟ್ ಸೈಡ್ 4 ಮಂದಿ ಅಷ್ಟೇ ಕುಂತಾರೆ. ಎಮ್ಮನ್ನು ಲೆಫ್ಟ್ ಸೈಡ್ 4 ಮಂದಿ ಕುಂತ್ರಂದ್ರೆ ಎಮ್ ಇಲ್ಲೇ ಬರ್ಬೇಕಲ್ಲ, ಈ ಕಡೆ ಲೆಫ್ಟ್ ಆಗ್ತೈತಿ. ಇಲ್ಲಿ 1 ಆಯ್ತು, ಇದು 2 ಆಯ್ತು, ಇದು 3 ಆಯ್ತು, ಇದು 4 ಆಯ್ತು. ಹಂಗಾದ್ರೆ ಓನ್ಲಿ ಕ್ಯೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಆರ್ ಆ್ಯಂಡ್ ಎಸ್. ಕ್ಯೂ
ಆರ ಮತ್ತು ಎಸ್ ನಡುವೆ ಕುಣ್ತಾನಂತ. ಆರ ಮತ್ತು ಎಸ್ ನಡುವೆ ಕುಣ್ತಾನಂತ. ಹಂಗಾದ್ರೆ ನಂಗೆ ಜಾಗ ಇದು ಒಂದೇ ಜಾಗ ಐತಿ ಇಲ್ಲಿ ತುಂಬಕ್ಕೆ. ಆರ್ ಇಲ್ಲಿ ಬಂದ, ಇಲ್ಲಿ ಕ್ಯೂ ಬಂದ, ಇಲ್ಲಿ ಎಸ್ ಬಂದ. ಆನಂತರ ಓ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ರೈಟ್ ಆಫ್ ಎಸ್ ಅಂತ. ಓ ಈಸ್ ಥರ್ಡ್ ಟು ದ ರೈಟ್ ಅಂದರೆ ಎಸ್ನ ರೈಟ್ ಈ ಕಡೆ ಆಗ್ತೈತಿ. ಇದು 1ನೇ ಪ್ಲೇಸ, ಇದು 2ನೇ ಪ್ಲೇಸ, ಇದು 3ನೇ ಪ್ಲೇಸ. ಇಲ್ಲಿ ಓ ಕುಂತ. ಆನಂತರ ಹೂ ಈಸ್ ಸಿಟ್ಟಿಂಗ್ ಎಟ್ ದ ಸೆಕೆಂಡ್ ಪ್ಲೇಸ್ ಆಫ್ ದ ರೈಟ್ ಎಂಡ್ ಅಂತ. ಇದು ರೈಟ್ ಎಂಡ್ ಇದು. ಇದ್ರದ್ದು ಸೆಕೆಂಡ್ ಪ್ಲೇಸ್ ಯಾವ್ದು ಆಗ್ತೈತಿ? ಇದು ಸೆಕೆಂಡ್ ಪ್ಲೇಸ್ ಆಗ್ತೈತಿ. ಹಂಗಾದ್ರೆ ಇದು ರೈಟ್ ಎಂಡ್ದಿಂದ 2ನೇ ಪ್ಲೇಸಕ್ಕೆ ಯಾರು ಕುಂತಾರೋ? ಓ ಕೂತಾನು. ಆನ್ಸರ್ ಓ ಆಗ್ತೈತಿ. ಇಷ್ಟೇ. ಓಕೆ, ಗೋಲ್ಡನ್ ಅಂತ ಕೊಟ್ಟಾನ, ಬರ್ಕೋತೇನೆ ಗೋಲ್ಡನ್. ಆನಂತರ ಎಮ್ ಪಿ ಹೆಚ್ ಪಿ ಜಿ ಎಫ್ ಅಂತ ಕೊಟ್ಟಾನ. ಇದನ್ನೇನು ಮಾಡೋಣ? ಏನೇನು ಕೊಟ್ಟಾರಲ್ಲ ಅದನ್ನು ಬರ್ಕೊಳೋಣ. ಇಲ್ಲೇನು ಮಾಡ್ಯಾನ? ಜಿದಿಂದ ಹೆಚ್, ಜಿದಿಂದ ಎಪ್ಪ, ಎನ್ದಿಂದ ಎಮ್ಮ. ಆನಂತರ ಇದ್ರದ್ದು ಇದಿಂದ ಪಿ ಬರೋಕ್ಕೆ ತೊಂದರೆ ಆಗ್ತೈತಿ. ಹಂಗಾದ್ರೆ ಇಲ್ಲಿ ನೋಡ್ರಿ, ಇದನ್ನು ನೋಡ್ಕೊಂಡು ಇವು 3 ಅಷ್ಟೇ ಕನ್ಸಿಡರ್ ಮಾಡಿರಿ. ಜಿದಿಂದ ಹೆಚ್ +1, ಎಲ್ದಿಂದ ಎಮ್ ಇಲ್ಲೂ +1, ಓದಿಂದ ಪಿ ಇಲ್ಲೂ +1 ಆಗೈತಿ. ಹಂಗಾದ್ರೆ ಇಲ್ಲಿ ಎಣ್ಣದಿಂದ ಪಿಗೆ +2 ಮಾಡ್ಯಾನ, ಡಿದಿಂದ ಎಫ್ಗೆ +2 ಮಾಡ್ಯಾನ, ಇಲ್ಲಿ +2 ಮಾಡ್ಯಾನ, ಎಲ್ಲ ಕಡೆ +2 ಮಾಡ್ಯಾನ ಇಲ್ಲಿ. ಹಂಗಾದ್ರೆ ನಾನು ಇವ್ದ್ರಕ್ಕೆ 3 ಸೇರಿಸ್ತೇನೆ, ಒಂದೊಂದಕ್ಕೆ ಸೇರಿಸ್ತೇನೆ. ಓದಿಂದ 1 ಸೇರಿಸ್ರಿ, ಓಕ್ಕೆ +1 ಮಾಡಿದ್ರೆ ಓ ಪಿ ಆಗ್ತೈತಿ. ಎಲ್ಕ್ಕೆ 1 ಸೇರಿಸ್ರೆ ಪಿ ಎಮ್ ಆಗ್ತೈತಿ. ಜಿಗೆ 1 ಸೇರಿಸ್ರೆ ಜಿ ಹೆಚ್ ಆಗ್ತೈತಿ. ಈಗ ಎಲ್ಕ್ಕೆ 2 ಸೇರಿಸ್ಬೇಕು. ಈ ಜಾಗದಾಗ 2 ಸೇರಿಸೀನಿ. ಎಲ್ಕ್ಕೆ 2 ಸೇರಿಸ್ರೆ ಎಲ್ 12 ಎನ್ ಬರ್ತೈತಿ. ಎಗೆ 2 ಸೇರಿಸ್ರೆ ಸಿ ಬರ್ತೈತಿ. ಬಿಗೆ 2 ಸೇರಿಸ್ರೆ ಎಷ್ಟು ಬರ್ತೈತಿ? ಡಿ ಬರ್ತೈತಿ. ಇದು ಎಲ್ಲೈತಿ ನೋಡ್ರಿ, ಎಲ್ಲೈತಿ? ಪಿ ಎಮ್ ಹೆಚ್ ಎಲ್ ಎ ಬಿ ಬರೋಂಗಿಲ್ಲ. ಆನ್ಸರ್ 4ನೇದು. ಓಕೆ, ಈಗ ನೆಕ್ಸ್ಟ್ ನೋಡೋಣ. 15ನೇ ಕ್ವಶನ್. ಸ್ಟೂಡೆಂಟ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ದ ಸೆಂಟರ್. ಓಕೆ, ಎಷ್ಟು ಮಂದಿ ಇದ್ದಾರೆ? 6 ಮಂದಿ ಇದ್ದಾರೆ. 6 ಮಂದಿದು ಗೆರೆ ಹಾಕೋತೀನಿ. ಸೆಂಟರ್ 3, 4, 5, 6. ಓಕೆ, ಏನು ಮಾಡೋಣ? ಅವ್ರು ಹೇಳಿದಂಗೆ ಬರ್ಕೊಂಡು. ಜಿತೇಂದ್ರ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಬೋತ್ ಶಾಹಿದ್ ಆ್ಯಂಡ್ ಜಯ. ಶಾಹಿದ ಮತ್ತು ಜಯ ನಡುವೆ ಮತ್ತು ಶಾಹಿದನ ನಡುವೆ ಜಿತೇಂದ್ರ ಅದಾನ. ಜಿತೇಂದ್ರ. ಜಯ ಅಂದರೆ ಜಿತೇಂದ್ರ, ಶಾಹಿದ್ ಅಂದರೆ SH. ಓಕೆ, ಕೋಮಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ರೈಟ್ ಆಫ್ ಶಾಹಿದ್. ಓಕೆ, ಶಾಹಿದ್ ಇನ್ನೊಂದು ಕನ್ಸಿಡರ್ ಆಗ್ತಿತ್ತು, ಬಟ್ ಈಗ ನಾವು ತೊಗೊಂಡಿದ್ದು ಕಂಡೀಷನ್ ಕರೆಕ್ಟ್ ಐತಿ. ಕೋಮಲ್ ಕುಂದ್ರಕ್ಕೆ ರೈಟ್ ಸೈಡ್, ಶಾಹಿದ್ನ ರೈಟ್ ಸೈಡ್ ಯಾವುದು ಐತಿ? ಈ ಕಡೆ ಆಗ್ತೈತಿ. ಈ ಕಡೆ ಇದು ಲೆಫ್ಟ್ ಆದರೆ ಇದು ರೈಟ್ ಆಗ್ತೈತಿ. ಓಕೆ, ಶಾಹಿದ್ನ ರೈಟ್ ಸೈಡ್ ಯಾರು ಕೂತಾರೋ? ಕೋಮಲ್ ಕೂತಾನು. ಎಷ್ಟು ನಂಬರ? ಥರ್ಡ್ ಟು ದಿ ಲೆಫ್ಟ್ ಆಫ್ ಜಯ. ಇಲ್ಲಿ ಸಿಟ್ಟಿಂಗ್ ಕೋಮಲ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಶಾಹಿದ್ ಅಂತ. ನಾನೀಗ ಕುಣಿಸ್ತೀನಿ. ಇಲ್ಲೇ ಬರ್ಕೋತೀನಿ ತಡ್ರಿ ಒಂದು ನಿಮಿಷ. ಇಲ್ಲಿ ಜಯನ ಕುಣಿಸ್ತೀನಿ, ಇಲ್ಲಿ ಜಿತುನ್ ಕುಣಿಸ್ತೀನಿ, ಜಿತೇಂದ್ರ. ಆನಂತರ ಇಲ್ಲಿ ಶಾಹಿದ್ ಕೂತ. ಇಲ್ಲಿ ಶಾಹಿದ್ ಕೂತಂದ್ರೆ ಇನ್ನು ಶಾಹಿದನ ರೈಟ್ ಸೈಡ್ ಏನಾಗ್ತೈತಿ? ಈ ಕಡೆ ಆಗ್ತೈತಿ. ಅವ್ನ ರೈಟ್ ಸೈಡ 2 ಪ್ಲೇಸ್ ಬಿಟ್ಟ ಯಾರು ಕೂತಾರೋ? ಕೋಮಲ್ ಕುಂತಾನ. ಕೋಮಲ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಶಾಹಿದ್ ಅಂತ. ಹಂಗಾದ್ರೆ ಇದು 1 ಪ್ಲೇಸ್ ಆಯ್ತು. ಇಲ್ಲಿ 2 ಪ್ಲೇಸ್ ಅಂದರೆ ಇಲ್ಲಿ ಕೋಮಲ್ ಬಂದಂದ್ರೆ ಮಂದು ಏನು ಹೇಳೋಣ? ಕೋಮಲ್ ಈಸ್ ಸಿಟ್ಟಿಂಗ್ ಟು ರೈಟ್ ಆಫ್ ಶಾಹಿದ್ ಆಯ್ತು. ತರುಣ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಜಯ. ತರುಣ್ ಏನು ಮಾಡ್ತಾನು? ಜಯನ 3ನೇ, ಇಲ್ಲಿ ಜಯ ಅದ, ಇಲ್ಲಿ ಜಯನ 3ನೇ ಲೆಫ್ಟ್, 1ನೇ ಲೆಫ್ಟ್, 2ನೇ ಲೆಫ್ಟ್. ಹಂಗಾದ್ರೆ ಇಲ್ಲಿ ತರುಣ್ ಬಂದ, ಇಲ್ಲಿ ತರುಣ್ ಬರ್ತಾನೆ. ಆನಂತರ ಇನ್ನೊಂದು ಉಳಿದದ್ದು ವಿಜಯದ, ಇಲ್ಲೇ ಬರ್ತೈತೆ ಅದು ವಿಜಯ್ ಉಳಿದದ್ದು. ಹಾಗಾದ್ರೆ ಹೂ ಈಸ್ ಇಮಿಡಿಯೇಟ್ ನೈಬರ್ ಆಫ್ ಜಿತೇಂದ್ರ ಆ್ಯಂಡ್ ತರುಣ್. ಜಿತೇಂದ್ರ ಮತ್ತು ತರುಣ್ ನಡುವೆ ಯಾರದಾರು ಅಂತ ಕೇಳ್ತಾನೆ. ಇಲ್ಲಿ ಜಿತೇಂದ್ರ ಅದಾನು, ಇಲ್ಲಿ ತರುಣ್ ಅದಾನು. ಅವ್ರ ನಡುವೆ ಯಾರದಾರು? ಶಾಹಿದ್ ಅದಾನು. ಶಾಹಿದ್ ಎಲ್ಲಿದಾನು? ಇಲ್ಲಿದಾನು. ಆನ್ಸರ್ 2ನೇ. ಈಗ 16ನೇ ಕ್ವಶನ್ ನೋಡ್ರಿ. ಇಲ್ಲೇನು ಹೇಳೋಣ? ಇಲ್ಲಿ ಬರ್ಕೊಡ್ರಿ. ಹೆಣ್ಮಕ್ಳನ್ನ ರೌಂಡ, ಗಂಡು ಮಕ್ಕಳನ್ನ ಚೌಕ. ಮೇಲಿಂದ ಕೆಳಗಂದ್ರೆ ಪೇರೆಂಟ್ಸ್ ಮಕ್ಕಳಿಗೆ,
ಆನಂತರ ಡಬಲ್ ಗೆರೆ ಅಂದರೆ ಗಂಡ ಹೆಂಡತಿ, ಸಿಂಗಲ್ ಗೆರೆ ಇತ್ತಂದ್ರೆ ಅಕ್ಕ ತಮ್ಮ ಅಣ್ಣ ತಂಗಿ. ಓಕೆ, ಈಗ ಎ ಬರ್ಕೋತೀನಿ ನಾನು. ಏನು ಹೇಳ್ಯಾನವ, ಡಾಲರ್ ಸೈನ್ ಕೊಟ್ಟಾನ. ಡಾಲರ್ ಇತ್ತಂದ್ರೆ ಏನಾಯ್ತು, ಬಿ ಈಸ್ ಅ ಹಸ್ಬೆಂಡ್ ಆಫ್ ಎ. ಇದು ಕನ್ಫ್ಯೂಸ್ ಮಾಡ್ತೈತೆ. ಬಿ ಈಸ್ ಹಸ್ಬೆಂಡ್ ಅಂದ್ರೆ ಇದು ಹಸ್ಬೆಂಡ್ ಐತಿ ಏಕ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಡಬಲ್ ಗೆರೆ ಹೇಳ್ಕೊತೀನಿ. ಯಾವ್ದು ಹಸ್ಬೆಂಡ್ ಐತಿ, ಬಿ ಹಸ್ಬೆಂಡ್ ಐತಿ. ಬಿ ಹಸ್ಬೆಂಡ್ ಐತಿ ಅಂದ್ರೆ ಬಿ ಗಂಡ್ಸು ಆತು. ಇದು ಹಸ್ಬೆಂಡ್ ಐತಿ, ಇದು ಹೆಣ್ಣು ಐತಿ. ಆನಂತರ ಪರ್ಸೆಂಟೇಜ್ ಕೊಟ್ಟಾನೆ. ಎರಡನೇದು ಮೊದಲು ಎರಡನೇದಕ್ಕೆ ಸಂಬಂಧ ಹೊಂದಿದಾವೆ ಇವೆಲ್ಲ. ಈಗ ಪರ್ಸೆಂಟೇಜ್ ನೋಡ್ರಿ, ಪರ್ಸೆಂಟೇಜ್ನಾಗ ಡಾಟರ್ ಅಂತ ಹೇಳ್ಯಾನ. ಬಿ ಈಸ್ ಅ ಡಾಟರ್ ಆಫ್ ಎ ಅಂತ. ಹಂಗಾದ್ರೆ ಸಿ ಡಾಟರ್ ಆಗ್ತೈತಿ. ಎದಕ್ಕೆ ಡಾಟರ್ ಆಗ್ತೈತಿ, ಬಿಗೆ ಡಾಟರ್ ಆಗ್ತೈತಿ. ಹಂಗಾದ್ರೆ ಇಲ್ಲಿ ಸಿ ಅಂತ ಬರ್ಕೋತೀನಿ. ಇದು ಡಾಟರ್ ಐತಿ. ಎದಕ್ಕೆ ಡಾಟರ್ ಐತಿ, ಡಿಗೆ ಡಾಟರ್ ಆಗ್ತೈತಿ. ಸಾರಿ, ಸಿ ಡಾಟರ್ ಆಗ್ತೈತಿ. ಈಗ ಸಿ ಡಾಟರ್ ಆತು ಬಿಗೆ. ಈಗೇನು ಮಾಡೋಣ, ಹ್ಯಾಶ್ ಕೊಟ್ಟಾನ. ಹ್ಯಾಶ್ ಇದೇನೈತಿ, ಬಿ ಈಸ್ ಅ ಸಿಸ್ಟರ್ ಆಫ್ ಎ ಅಂತ. ಬಿ ಸಿಸ್ಟರ್ ಐತಿ. ಎದಕ್ಕೆ ಸಿಸ್ಟರ ಅಂದ್ರೆ ಬಿ ಅಂದ್ರೆ ಏನು, ಡಿ ಅನ್ನಂಗಿಲ್ಲ. ಡಿ ಸಿಸ್ಟರ್ ಐತಿ. ಎದಕ್ಕೆ ಸಿಸ್ಟರ್ ಐತಿ, ಸಿಗೆ ಸಿಸ್ಟರ್ ಐತಿ. ಹಂಗಾದ್ರೆ ಇಲ್ಲಿ ಬಂತು. ಎಟ್ ದ ರೇಟ್ ಐತಿ. ಎಟ್ ದ ರೇಟ್ ಅಂದ್ರೆ ಬ್ರದರ್ ಆಫ್ ಎ ಅಂತ. ಈ ಬ್ರದರ್ ಐತಿ. ಎದಕ್ಕೆ ಬ್ರದರ್ ಐತಿ, ಡಿ ಬ್ರದರ್ ಐತಿ. ಈ ಬ್ರದರ್ ಐತಿ. ಹಾಗಾದ್ರೆ ಇದು ಚಾಪ್ ಬಾಕ್ಸ್ ಬಂತು. ಹೌ ಈಸ್ ಅ ಇ ರಿಲೇಟೆಡ್ ಟು ಎ. ಇದು ಏಕ ಹೆಂಗಾರ ಸಂಬಂಧ ಹೊಂದೈತಿ. ಏಕ ಮಗ ಐತಿ. ಏಕ ಮಗ ಐತಿ. ಹಂಗಂದ್ರೆ ಇವೆಲ್ಲ ಮಕ್ಳು ಅದಾವು. ಹಂಗೆ ಎಲ್ಲರೂ ಮಕ್ಳು ಅದಾರ. ಅವ್ರ ಏಕ ಮಗ ಆಗ್ತೈತಿ. ಈಗ 17ನೇ ನೋಡ್ರಿ. ಇಲ್ಲೇನು ಬರಬೇಕು, ಮಿರರ್ ತೆಗಿಬೇಕು. ಇವು ಮಡಿಚಾನಲ್ಲ, ಇದು ಮೊದಲು ಈ ಕಡೆ ಮಡಿಚಾನು. ಇದನ್ನು ಓಪನ್ ಮಾಡಿದಾಗ ಏನಾಗ್ತೈತಿ, ಇದನ್ನು ಓಪನ್ ಮಾಡಿರಿ ಅವಾಗ ಇಲ್ಲಿ ಗೆರೆ ಬರ್ತೈತಿ. ಇಲ್ಲೊಂದು ಬರ್ತೈತಿ. ಹಂಗೆ ಈಚೆ ಕಡೆನೂ ಡಬಲ್ ಬರ್ತೈತಿ. ಇಲ್ಲೂ ಡಬಲ್ ಬರ್ಬೇಕು. ಆನಂತರ ಇಲ್ಲೂ ಡಬಲ್ ಬರ್ಬೇಕು. ಇಲ್ಲೂ ಡಬಲ್ ಬರ್ಬೇಕು. ಹಂಗೆ ಎಲ್ಲಿದಾವೆ ನೋಡ್ರಿ, ಎಲ್ಲ ಸಿಂಗಲ್ ಅದಾವು. ಇಲ್ಲೂ ಸಿಂಗಲ್ ಐತಿ. ಇಲ್ಲಂತೂ ಇಲ್ಲ. ಇದು ಆನ್ಸರ್. ಓಕೆ, ಬಿದಿಂದ ಹೆಚ್ಚಿಗೆ ಹೋಗ್ಯಾನ. ಎಷ್ಟಾಯ್ತು ಇನ್ಕ್ರೀಸ, ಬಿ ಟು ಎಚ್ 6 ಇನ್ಕ್ರೀಸ್ ಮಾಡಿದೆ. ಇಲ್ಲಿಂದ ಎಷ್ಟಾಯ್ತು, ಟಿದಿಂದ ಜೆಡ್ಗೆ ಹೋಗ್ಯಾನ. T20 Z6. ಇಲ್ಲಿ 6 ಇನ್ಕ್ರೀಸ್ ಮಾಡ್ಯಾನ. ಹಾಗಾದ್ರೆ ಇಲ್ಲೂ 6 ಇನ್ಕ್ರೀಸ್ ಮಾಡಬೇಕು. ಇದ್ರ ನಡುವೆ 6 ಇನ್ಕ್ರೀಸ್ ಆಗುತ್ತೆ. 6 ಇನ್ಕ್ರೀಸ್ ಮಾಡಿ ಎಚ್ಗೆ 6 ಇನ್ಕ್ರೀಸ್ ಮಾಡಿರಿ N14. Nಗೆ 6 ಇನ್ಕ್ರೀಸ್ ಮಾಡಿರಿ 14ಗೆ 6 ಮಾಡಿರಿ T20 ಬರ್ತೈತಿ. ಓಕೆ, ಎಲ್ಲಾದ್ರೂ 6 ಇನ್ಕ್ರೀಸ್ ಆಯ್ತು. ಡಿದಿಂದ ಐಗೆ ಹೋಗ್ಯಾನ. D4 I9 +5 ಮಾಡ್ಯಾನ. ಆನಂತರ ಐದಿಂದ +5 ಮಾಡಿರಿ. ಐಗೆ +5 ಮಾಡಿರಿ ಏನಾಗುತ್ತೆ, ಐಗೆ +5 ಮಾಡಿರಿ. ಇಲ್ಲಿ N ಬಂತು ಫಸ್ಟಕ್ಕೆ. ಐಗೆ +5 ಮಾಡಿದ್ರೆ 14 ಬರ್ತೈತಿ. ಮತ್ತೊಂದು N ಬರ್ತೈತಿ. ಡಬಲ್ N ಬರ್ಬೇಕು. ಡಬಲ್ N ಎಲ್ಲೈತಿ, ಇಲ್ಲೇ ಐತಿ ಡಬಲ್ N. ಇಲ್ಲೊಂದು ಐತಿ. ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಆನಂತರ ಪಿದಿಂದ ಟಿಗೆ ಬರ್ಬೇಕು. P16 T20 +4 ಮಾಡ್ಯಾನ. ಈಗ ಇಲ್ಲೂ +4 ಮಾಡಿರಿ. ಟಿಗೆ +4 ಮಾಡಿರಿ T20. 20ಗೆ +4 ಮಾಡಿರಿ 24 ಆಗ್ತೈತಿ. 24 ಅಂದ್ರೆ X ಆಗ್ತೈತಿ. X ಬರಬೇಕು. ಏನೇನು X ಐತಿ, ಇಲ್ಲಿ ಏನೇನು Y ಐತಿ. ಹಂಗಾದ್ರೆ ಆನ್ಸರ್ ಎರಡನೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಡಿವೈಡೆಡ್ ಬೈ ಐತಿ, ಇಲ್ಲಿ ಇಂಟು ಐತಿ. 15 ಡಿವೈಡ್ ಇದು ಇಂಟು ಚೇಂಜ್ ಆಗಲೇಬೇಕು ನಮಗೆ. ಯಾಕಂತಂದರೆ ಇದು ಪೂರ್ತಿ ಕಟ್ತಾ ಹೋಗಂಗಿಲ್ಲ. ಇಂಟು ಕಂಪಲ್ಸರಿ ಚೇಂಜ್ ಆಗ್ಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಂಟು ಎದರ ಜೊತೆ ಚೇಂಜ್ ಆಗ್ತೈತಿ ನೋಡ್ತೀನಿ. ಇಂಟು ಚೇಂಜ್ ಆಗೋದು ಪ್ಲಸ್ದಾಗ ಕೊಟ್ಟಾನ. ಇಂಟು ಚೇಂಜ್ ಆಗೋದು ಡಿವೈಡೆಡ್ ಬೈದಾಗ ಕೊಟ್ಟಾನ. ಇಂಟು ಡಿವೈಡೆಡ್ ಬೈ ಚೇಂಜ್ ಮಾಡಿ ಅಂದರೆ 15 ಡಿವೈಡ್ ಇಲ್ಲಿ ಇಂಟು ಬರ್ತಂದ್ರೆ ಇಲ್ಲಿ ಇಂಟು ಇಲ್ಲಿ ಡಿವೈಡೆಡ್ ಬೈ ಆತಂದ್ರೆ ಏನಾಗ್ತೈತಿ, 60 ಇಂಟು 15 ಡಿವೈಡೆಡ್ ಬೈ 24. ಅವಾಗೂ ಕರೆಕ್ಟ್ ಹೊಂದಂಗಿಲ್ಲ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇಂಟು ಇತ್ತಂದ್ರೆ ಮಲ್ಟಿಪ್ಲಿಕೇಶನ್ ಹೆಚ್ಚಿಗೆ ಆಗ್ತೈತಿ. ಭಾಳ ದೊಡ್ಡ ನಂಬರ್ ಬರ್ತೈತಿ. 15 4 60 24 4 96 ಆಗತೈತಿ. ನಮಗಿರೋದು 84. 96 + 18 ಮಾಡಿದ್ರೆ ಇನ್ನೂ ಭಾಳ ದೊಡ್ಡ ನಂಬರ್ ಆಗ್ತೈತಿ. ಅದಕ್ಕಾಗಿ ನಾನು ಏನು ಮಾಡಬೇಕು, ಇಂಟು ಚೇಂಜ್ ಮಾಡಲೇಬೇಕು. ಹಾಗಾಗಿ ಈಗ ನೋಡಿರಿ, ಇನ್ನು ಇಂಟುದಾಗ ಡಿವೈಡೆಡ್ ಬೈದಾಗ ಚೇಂಜ್ ಆಗಂಗಿಲ್ಲ. ಇದು ಹೋಗ್ತಿದೆ. ಇಂಟು ಡಿವೈಡ್ ಬೈ ಚೇಂಜ್ ಆಗಿಲ್ಲ. ಇದು ಕಟ್ತಾ ಹೋಗಂಗಿಲ್ಲ ಪೂರ್ತಿ. 6 4 ಹೋದೈತಿ, 12 2 ಹೋದೈತಿ, 12 6 12 5 ಹೋಗ್ತೈತಿ. ಬಟ್ ಮ್ಯಾಲೆ ಉಳಿದೈತಿ ಪಾಯಿಂಟ್ದಾಗ ಯಾವಾಗೂ ಉಳಿಯಂಗಿಲ್ಲ ಇಲ್ಲಿ. ಹಾಗಾಗಿ ಇದು ಚೇಂಜ್ ಆಗಂಗಿಲ್ಲ. ಹಂಗಾದ್ರೆ ಇಂಟು ಮತ್ತು +1 ಉಳಿತೈತಿ ನಮಗೆ. ಇಂಟು ಮತ್ತು +1 ಉಳಿತೈತಿ. ಅದಕ್ಕೆ ಇದನ್ನ ಚೇಂಜ್ ಮಾಡಿರಿ. ಪ್ಲಸ್ ಜಾಗದಾಗ ಇಂಟು ತೊಗೋರಿ. 60 ಡಿವೈಡ್ ಬೈ 15 ಆಗ್ತೈತಿ. ಆನಂತರ
ಪ್ಲಸ್ ತುಂಬ್ರಿ 24 ಆಯ್ತು, ಮೈನಸ್ ತುಂಬ್ರಿ 12 ಆಯ್ತು. ಈಗ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿರಿ, ಎಲ್ಲ ಗೊತ್ತಾಗಿಬಿಡ್ತೈತಿ ನಿಮ್ಗೆ. ಇಲ್ಲಿ ನೋಡಿರಿ, ಈಗ 15 ಒಂದಲೇ 15 ನಾಲ್ಕಲೇ, ಇದು 14 ನಾಲ್ಕಲೇ ಹೋಯ್ತು. 18 ಇಂಟು 4 ಮಾಡಿರಿ, 18 ಇಂಟು 4 ಮಾಡಿರಿ. 18 ಸಾರಿ, ಮತ್ತೆ ಯಾಕೆ ಹಿಂಗೆ ತೆಗೆದ್ನೆ. ಇದು 18 ಐತ್ಲೆ, 18 ಇಂಟು 4 ಮಾಡಿರಿ. 18 ನಾಲ್ಕಲೇ 72 ಆಯ್ತು. ಇದು 12, 24 12 ತೆಗೆದ್ರೆ ಎಷ್ಟು ಬರ್ತೈತಿ? 12 ಬರ್ತೈತಿ. ಪ್ಲಸ್ 12 ಆಯ್ತು, ಎಷ್ಟಾಗೈತಿ? 84 ಆಗ್ತೈತಿ. ನಮ್ಗೆ ಬೇಕಾಗಿದ್ದ 84. ಹಾಗಾದ್ರೆ ಆನ್ಸರ್ ಒಂದೇದು ಕರೆಕ್ಟ್ ಆಗುತ್ತೆ. ಇದು ನೋಡ್ರಿ 20ನೇದ, ಇಲ್ಲಿ ಹೊರಗೈತಿ ಗೆರಿ, ಇಲ್ಲಿ ಒಳಗೈತಿ, ಇಲ್ಲಿ ಹೊರಗೈತಿ, ಇಲ್ಲಿ ನೆಕ್ಸ್ಟ್ ಒಳಗೆ ಬರಬೇಕು. ನೆಕ್ಸ್ಟ್ ನಮ್ಗೆ ಒಳಗೆ ಬರಬೇಕು, ಬಟ್ ಪ್ಲೇಸ್ ಚೇಂಜ್ ಆಗೋತ ಹೋಗೈತಿ. ಇಲ್ಲಿ ಒಂದು ಪ್ಲೇಸ್ ಬಂತು, 2ನೇ ಪ್ಲೇಸ್ ಇಲ್ಲಿ ಬಂತು, 3ನೇ ಪ್ಲೇಸ್ ಇಲ್ಲಿ ಬಂತು, 4ನೇ ಪ್ಲೇಸ್ ಇಲ್ಲಿ ಬರ್ಬೇಕು. ಈ ಟಿಕ್ಕಿ ಇದ್ರದ್ದು ಅಪೋಸಿಟ್ ಬರ್ತೈತೆ ಯಾವಾಗಲೂ. ಟಿಕ್ಕಿ ಇದ್ರದ್ದು ಅಪೋಸಿಟ್ ಐತಿ, ಇದ್ರದ್ದು ಅಪೋಸಿಟ್. ಹಂಗಾದ್ರೆ ನಮ್ಗೇನು ಬರ್ತೈತೆ ಡೈಗ್ರಾಮ? ಇಲ್ಲಿ ಡೈಗ್ರಾಮ್ ತೆಗಿತು ಅಂತ ಹೇಳ್ರಿ. ಹಿಂಗೆ ಬಂತ, ಹಿಂಗೆ ಬಂತ, ಹಿಂಗೆ ಬಂತು. ಈಗ ಇದರದೊಳಗೆ ಚೇಂಜಸ್ ಏನೇನು ಆಗ್ತೈತೆ ನೋಡ್ರಿ. ಡೈಗ್ರಾಮ್ ಏನು ಬರ್ತೈತೆ ಅಂದ್ರೆ, ಇಲ್ಲಿ ಮೊದಲು ಇಲ್ಲಿತ್ತು, ಆನಂತರ ಇಲ್ಲಿ ಬಂತು, ಆನಂತರ ಇಲ್ಲಿ ಬಂತು. ಹಾಗಾದ್ರೆ ಗೆರೆ ಎಲ್ಲಿ ಬರ್ತೈತಿ? ಒಳಗಿನ ಸೈಡ ಇಲ್ಲಿ ಬರ್ತೈತಿ. ಟಿಕ್ಕಿ ಎಲ್ಲಿ ಬರ್ತೈತಿ? ಟಿಕ್ಕಿ ಹೊರಗಿನ ಸೈಡ್ ಬರ್ತೈತಿ. ಟಿಕ್ಕಿ ಇಲ್ಲಿ ಹೊರಗಿನ ಸೈಡ್ ಬರ್ತೈತಿ. ಹಾಗಾದ್ರೆ ಇದು ಥರ ಎಲ್ಲೈತಿ ಆನ್ಸರ್? ಇಲ್ಲೇ ಇದೆ ಆನ್ಸರ್, 3ನೇದು ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಓಕೆ, 20 ಕ್ವಶನ್ಸ್ ಮುಗಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ನಿಮಗೆ ಎಲ್ಲ ತಿಳಿದಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.